ನಮಸ್ಕಾರ. ಇವತ್ತು ನಾವು ರಾಮಾಯಣದ ಒಂದು ತುಂಬಾನೇ ಮುಖ್ಯವಾದ ಘಟ್ಟವನ್ನು ನೋಡೋಣ. ರಾಜಮನೆತನದ ಸುಖ, ವೈಭವ ಎಲ್ಲವನ್ನೂ ಬಿಟ್ಟು ಕಾಡಿನ ಕಷ್ಟಗಳಿಗೆ ತೆರಳುವ ಒಂದು ಪ್ರಯಾಣ. ಅಂದಾಗೆ ಇದೊಂದು ಕೇವಲ ವನವಾಸದ ಕಥೆಯಲ್ಲ. ಇದರಲ್ಲಿ ಧರ್ಮ, ಕರ್ತವ್ಯ, ಭಕ್ತಿ ಹೀಗೆ ತುಂಬಾನೇ ಆಳವಾದ ಪಾಠಗಳಿವೆ. ರಾಮ, ಸೀತೆ, ಲಕ್ಷ್ಮಣ ಇವರೆಲ್ಲ ತಮ್ಮ ಅರಮನೆಯ ಸುಖಗಳನ್ನೆಲ್ಲ ಬಿಟ್ಟು ಕಾಡಿಗೆ ಹೊರಟಾಗ ಅವರ ಮನಸ್ಸಲ್ಲಿ ಏನೆಲ್ಲ ಭಾವನೆಗಳಿದ್ವು? ಬನ್ನಿ ಅದನ್ನೇ ಇವತ್ತು ನೋಡೋಣ. ಹೌದು, ಈ ಪ್ರಶ್ನೆ ಇದೆಯಲ್ಲ, ಇಡೀ ಕತೆಯ ತಿರುಳೇ ಇದು. ಯೋಚನೆ ಮಾಡಿ, ಮಹಾರಾಜ ದಶರಥ ತಾನು ಕೊಟ್ಟ ಮಾತನ್ನ ಉಳಿಸ್ಕೊಳ್ಳೋಕೆ ತನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ಮಗನನ್ನೇ ಕಾಡಿಗೆ ಕಳಿಸ್ಬೇಕಾಗಿ ಬರುತ್ತೆ. ಇನ್ನೊಂದ್ ಕಡೆ ರಾಮ ತಂದೆಯ ಮಾತನ್ನ ಉಳಿಸೋಕೆ ಸಿಂಹಾಸನವನ್ನೇ ತ್ಯಾಗ ಮಾಡಿ ಕಾಡಿಗೋಗ್ತಾನೆ. ಅಂದ್ರೆ ಇದು ಬರೀ ಒಂದು ಮಾತು ಉಳಿಸ್ಕೊಳ್ಳೋದಷ್ಟೇ ಅಲ್ಲ, ಆ ಮಾತಿನ ಹಿಂದೆ ಇರೋ ನೋವು, ತ್ಯಾಗ, ಬದ್ಧತೆ ಇದನ್ನೆಲ್ಲ ತೋರಿಸುತ್ತೆ ಈ ಕತೆ. ಇದು ಸಿಂಹಾಸನಕ್ಕಿಂತ ಕರ್ತವ್ಯವನ್ನೇ ದೊಡ್ಡದು ಅಂತ ಅಂದ್ಕೊಂಡ ಒಬ್ಬ ರಾಜ್ಕುಮಾರನ ಕಥೆ. ಅಷ್ಟೇ ಅಲ್ಲ, ಆ ರಾಜ್ಕುಮಾರನನ್ನ ಬಿಟ್ಕೊಡೋಕೆ ಒಪ್ಪುವದ ಒಂದು ಇಡೀ ರಾಜ್ಯದ ಕತೆ. ರಾಮನ ಮುಂದೆ 2 ದಾರಿಗಳಿದ್ವು. ಒಂದು ರಾಜನಾಗೋದು, ಇನ್ನೊಂದು ಕರ್ತವ್ಯ ಪಾಲಿಸೋದು. ಅವನು ಆರಿಸಿದ್ದು ಕರ್ತವ್ಯದ ದಾರಿಯನ್ನ. ಆದ್ರೆ ಈ ಒಂದು ನಿರ್ಧಾರ ಇಡೀ ಅಯೋಧ್ಯೆಯ ನಂಬಿಕೆ, ನಿಷ್ಠೆ ಎಲ್ಲವನ್ನೂ ಪರೀಕ್ಷೆಗೆ ಒಳಪಡಿಸುತ್ತೆ. ಸರಿ, ಹಾಗಾದ್ರೆ ಆ ಕರ್ತವ್ಯ ಅಂದ್ರೆ ಏನು? ಅದೇ ರಾಜ್ಯಕ್ಕಿಂತ ಶ್ರೇಷ್ಠವಾದ ಕರ್ತವ್ಯ. ನೋಡಿ, ರಾಮನ ನಿರ್ಧಾರವೇ ಈ ಕಥೆಯ ಅಡಿಪಾಯ. ರಾಜಕುಮಾರನಾಗಿ ಪಟ್ಟಕ್ಕೆ ಏರ್ಬೇಕಾದ ಟೈಮ್ ಅದು. ಆದ್ರೆ ಅವನದನ್ನೆಲ್ಲ ಬಿಟ್ಟು ತಂದೆ ಕೊಟ್ಟ ಮಾತನ್ನು ಉಳಿಸೋಕೆ 14 ವರ್ಷ ಕಾಡಿಗೋಗೋಕೆ ರೆಡಿಯಾಗ್ತಾನೆ. ಇದು ಬರೀ ಒಂದು ತ್ಯಾಗ ಅಷ್ಟೇ ಅಲ್ಲ, ಇದು ಧರ್ಮ ಅಂದ್ರೆ ಏನು, ಕರ್ತವ್ಯ ಅಂದ್ರೆ ಏನು ಅನ್ನೋದಕ್ಕೆ ಒಂದು ದೊಡ್ಡ ಉದಾಹರಣೆ. ಧರ್ಮ ಈ ಪದವನ್ನ ನಾವು ಬಹಳಷ್ಟು ಕಡೆ ಕೇಳಿರ್ತೀವಿ. ಇದು ಬರೀ ಒಂದು ಪದ ಅಲ್ಲ, ಇದು ನಮ್ಮ ಸಂಸ್ಕೃತಿಯಲ್ಲಿ ಆಳವಾಗಿ ಬೇರೂರಿರೋ ಒಂದು ಪರಿಕಲ್ಪನೆ. ಅಂದ್ರೆ ಏನು? ನೈತಿಕ ಕರ್ತವ್ಯ, ಸರಿ ತಪ್ಪೋ, ನ್ಯಾಯ ಇದೆಲ್ಲವನ್ನೂ ಇದು ಒಳಗೊಂಡಿದೆ. ರಾಮನ ವಿಷಯಕ್ಕೆ ಬಂದ್ರೆ, ಒಬ್ಬ ಮಗನಾಗಿ ತನ್ನ ತಂದೆಯ ಮಾತನ್ನು ಪಾಲಿಸುವುದೇ ಅವನಿಗೆ ಎಲ್ಲಕ್ಕಿಂತ ದೊಡ್ಡ ಧರ್ಮವಾಗಿತ್ತು. ಈ ಧರ್ಮಕ್ಕಾಗಿ ಅವನು ತನ್ನ ಎಲ್ಲ ಸುಖಗಳನ್ನ, ರಾಜ್ಯವನ್ನ, ಅಧಿಕಾರವನ್ನ ಎಲ್ಲವನ್ನೂ ಬಿಟ್ಕೊಡೋಕೆ ಸಿದ್ಧನಾಗಿದ್ದ. ರಾಮನ ಈ ಮಾತುಗಳನ್ನ ಕೇಳಿ ಎಂಥ ಅದ್ಭುತ ಅಲ್ವಾ? ತಂದೆಗೆ ಹೇಳ್ತಾನೆ, ತಂದೆಯ ಹಿರಿಮೆಗೆ ಕಳಂಕ ಬರ್ದ ಹಾಗೆ ನೋಡ್ಕೊಳ್ಳೋದು ಮಗನ ಕರ್ತವ್ಯ. ನಾನು ಈ ವನವಾಸಕ್ಕೆ ಹೋಗೋದನ್ನ ಒಂದು ಶಿಕ್ಷೆ ಅಂತ ಅನ್ಕೊಂಡಿಲ್ಲ, ಅದನ್ನ ನಿಮ್ಗೆ ಸಲ್ಲಿಸೋ ಪೂಜೆ ಅಂತ ಭಾವಿಸ್ತೀನಿ ಅಂತ. ಅಂದ್ರೆ ಅವನು ವನವಾಸವನ್ನ ಒಂದು ಪನಿಷ್ಮೆಂಟಾಗಿ ನೋಡ್ಲೇ ಇಲ್ಲ, ಬದಲಾಗಿ ಅದನ್ನ ತಂದೆಗೆ ಸಲ್ಲಿಸೋ ಗೌರವ, ಒಂದು ಆರಾಧನೆ ಅಂತ ನೋಡ್ದ. ಇದೇ ಅಲ್ವಾ ಅವನ ಧಾರ್ವನಿಷ್ಠೆ ಮತ್ತು ತಂದೆ ಮೇಲಿದ್ದ ಭಕ್ತಿಯನ್ನ ತೋರ್ಸೋದು? ಆ ಸಮಯದಲ್ಲಿ ಅಯೋಧ್ಯೆಯಲ್ಲಿದ್ದ ಪರಿಸ್ಥಿತಿ ತುಂಬಾನೇ ಜಟಿಲವಾಗಿತ್ತು. ಇಲ್ಲಿ ನೋಡಿ, ಪ್ರತಿಯೊಬ್ಬರಿಗೂ ತಮ್ಮದೇ ಆದ ಕರ್ತವ್ಯದ ಸಂಘರ್ಷ ಇತ್ತು. ರಾಮ ಮಗನ ಧರ್ಮ ಪಾಲಿಸ್ಬೇಕು ಅಂತ ತಂದೆ ಮಾತನ್ನ ಉಳಿಸ್ಕೊಳ್ತಾನೆ. ದಶರಥ ರಾಜನಾಗಿ ತಾನ್ಕೊಟ್ಟ ಮಾತನ್ನ ಪಾಲಿಸಲೇಬೇಕು ಅಂತ ಮಗನನ್ನೇ ದೂರ ಕಳಿಸ್ತಾನೆ. ಇನ್ನು ಪ್ರಜೆಗಳು, ಅವರು ತಮ್ಮ ನ್ಯಾಯಯುತ ರಾಜನನ್ನ ಹಿಂಬಾಲಿಸೋದೇ ತಮ್ಮ ಕರ್ತವ್ಯ ಅಂತ ಒಂದ್ ಜೊತೆ ಹೊರಡುತ್ತಾರೆ. ಇಲ್ಲಿ ಯಾರು ಸರಿ, ಯಾರು ತಪ್ಪು ಅಂತ ಹೇಳಕ್ಕಾಗಲ್ಲ. ಎಲ್ಲರೂ ತಮ್ಮ ತಮ್ಮ ಧರ್ಮ, ಕರ್ತವ್ಯದ ಬಲೆಯಲ್ಲಿ ಸಿಕ್ಕಾಕೊಂಡ ಹಾಗೆ ಕಾಣಿಸ್ತೆ. ರಾಮನ ಈ ಒಂದು ನಿರ್ಧಾರ ಬರೀ ಅವನ ಜೀವನವನ್ನಷ್ಟೇ ಅಲ್ಲ, ಅವನ ಸುತ್ತಮುತ್ತ ಇರೋ ಪ್ರತಿಯೊಬ್ಬರ ಜೀವನವನ್ನೂ ಬದಲಾಯಿಸ್ಬಿಡುತ್ತೆ. ಅದೇ ವಿದಾಯದ ಯಾತನೆ. ಪತ್ನಿ ಸೀತೆ, ತಮ್ಮ ಲಕ್ಷ್ಮಣ, ಇಡೀ ಅರಮನೆ ಎಲ್ಲರೂ ಅತೀವ ನೋವನ್ನನುಭವಿಸ್ತಾರೆ. ರಾಮನ ತ್ಯಾಗದ ಜೊತೆಗೆ ಇವರೆಲ್ಲರ ತ್ಯಾಗಗಳೂ ಕೂಡ ಈ ಕಥೆಯಲ್ಲಿ ಅಷ್ಟೇ ಮುಖ್ಯವಾಗ್ತವೆ. ರಾಮಾಯಣದ ಅದೆಷ್ಟೋ ಭಾವನಾತ್ಮಕ ಸನ್ನಿವೇಶಗಳಲ್ಲಿ ಇದೂ ಒಂದು. ಆದರೆ ಇದನ್ನ ಹೆಚ್ಚಾಗಿ ಯಾರೂ ಗಮನಿಸೋದಿಲ್ಲ. ಲಕ್ಷ್ಮಣ ಮತ್ತು ಊರ್ಮಿಳೆಯ ನಡುವಿನ ಮೌನ ತ್ಯಾಗದ ಒಪ್ಪಂದ. ಲಕ್ಷ್ಮಣ ಹೇಳ್ತಾನೆ, ನಾನು ಅಣ್ಣನ ಜೊತೆ ಹೋಗಿ ಸೇವಕನ ಧರ್ಮ ಪಾಲಿಸ್ಬೇಕು, ಹಾಗಾಗಿ ನಿನ್ನನ್ನ ನೋಡ್ಕೊಳ್ಳಕ್ಕಾಗಲ್ಲ ಅಂತ. ಅದಕ್ಕೆ ಊರ್ಮಿಳೆ, ಪರವಾಗಿಲ್ಲ, ತಾಯಿ ಕೌಸಲ್ಯನ ನೋಡ್ಕೊಳ್ಳೋ ಜವಾಬ್ದಾರಿ ನಂದು ಅಂತಾಳೆ. ಯೋಚನೆ ಮಾಡಿ, 14 ವರ್ಷಗಳ ವಿರಹ. ಆದರೂ ತನ್ನ ಪತಿಯ ಕರ್ತವ್ಯಕ್ಕೆ ಅಡ್ಡಿ ಬರದೆ ಆ ನೋವನ್ನ ಮೌನವಾಗಿ ಒಪ್ಕೊಂಡು ಅರಮನೆಯ ಜವಾಬ್ದಾರಿಯನ್ನ ಹೆಗಲಿಗೆ ಹಾಕ್ಕೊಳ್ತಾಳೆ. ಆಗ ಲಕ್ಷ್ಮಣ ಊರ್ಮಿಳೆಗೆ ಹೇಳ್ತಾನೆ, ಜಗತ್ತು ನಿನ್ನ ಕಣ್ಣೀರನ್ನು ನೋಡೋದಿಲ್ಲ, ಆದ್ರೆ ನಾನದಕ್ಕೆ ಸದಾ ಋಣಿಯಾಗಿರುತ್ತೇನೆ ಅಂತ. ಈ ಮಾತುಗಳಲ್ಲಿ ಊರ್ಮಿಳೆಯ ತ್ಯಾಗದ ಆಳ ಎಷ್ಟಿದೆ ಅಂತ ಗೊತ್ತಾಗುತ್ತೆ. ಅವಳ ನೋವು, ಅವಳ ಒಂಟಿತನ ಇದ್ಯಾವುದು ಜಗತ್ತಿನ ಕಣ್ಣಿಗೆ ಕಾಣಿಸೋದಿಲ್ಲ. ಆದರೆ ಲಕ್ಷ್ಮಣನಿಗೆ ಅದು ಗೊತ್ತಿಟ್ಟು ಅವಳ ಮೌನದಲ್ಲೇ ಇದ್ದ ದೊಡ್ಡ ತ್ಯಾಗಕ್ಕೆ ಅವನು ತಲೆಬಾಗಿದ್ದ. ಇಲ್ಲಿಂದ ಮುಂದೆ ಕಥೆ ಒಂದು ಹೊಸ ತಿರುವು ಪಡ್ಕೊಳ್ಳುತ್ತ. ಅರಮನೆಯಲ್ಲಿ ನಡೆದ ವೈಯಕ್ತಿಕ ನಿರ್ಧಾರಗಳು ಈಗ ಇಡೀ ಅಯೋಧ್ಯೆಯ ಜನರೆದುರು ನಡೆಯುತ್ತೆ. ರಾಜಕುಮಾರನಾಗಿದ್ದವನು ತಪಸ್ವಿ ಆಗ್ತಾನೆ. ಅಂದ್ರೆ ತಮ್ಮ ರಾಜಮನೆತನದ ಎಲ್ಲಾ ಗುರುತನ್ನು ಬಿಟ್ಟು ಅವರು ತಪಸ್ವಿಗಳ ಜೀವನವನ್ನ ಸ್ವೀಕರಿಸ್ತಾರೆ.
ಇದು ಬರೀ ಬಟ್ಟೆ ಬದಲಾಯಿಸೋದಲ್ಲ, ಅವರ ಜೀವನದ ಒಂದು ಹೊಸ ಅಧ್ಯಾಯವೇ ಇಲ್ಲಿಂದ ಶುರುವಾಗುತ್ತೆ. ಕೈಕೇಯಿಯ ಹಠ ಇಲ್ಲಿಗೆ ನಿಲ್ಲಲ್ಲ. ಅವಳಿಗೆ ರಾಮ ವನವಾಸಕ್ಕೆ ಹೋಗೋದು ಅಷ್ಟೇ ಸಾಕಾಗಿರ್ಲಿಲ್ಲ. ಅವಳು ರಾಮ, ಸೀತೆ, ಲಕ್ಷ್ಮಣ ಮೂವರು ತಮ್ಮ ರಾಜವಸ್ತ್ರಗಳನ್ನ ಕಳಚಿ ತಪಸ್ವಿಗಳು ಹಾಕೊಳ್ಳೋ ನಾರುಬಟ್ಟೆನೇ ಹಾಕೋಬೇಕು ಅಂತ ಒತ್ತಾಯ ಮಾಡ್ತಾಳೆ. ಯಾಕಂದ್ರೆ ಅವಳಿಗೆ ಅವರ ರಾಜಮನೆತನದ ಗತ್ತು, ಗಾಂಭೀರ್ಯ, ಗುರುತು ಎಲ್ಲವನ್ನೂ ಅಳಿಸಾಕ್ಬೇಕಿತ್ತು. ಇದೊಂದು ರೀತಿ ಅವರನ್ನ ಅವಮಾನಿಸೋ ಪ್ರಯತ್ನವೇ ಆಗಿತ್ತು. ಆ ಮಹಾತ್ಯಾಗದ ಕ್ಷಣ ಹೇಗಿತ್ತು ಅನ್ನೋದನ್ನ ನೋಡೋಣ. ಮೊದಲನೇ ಹಂತದಲ್ಲಿ ಅವರು ತಮ್ಮ ರಾಜವಸ್ತ್ರ ಅಂದ್ರೆ ರೇಷ್ಮೆ ಬಟ್ಟೆ, ಆಭರಣಗಳು, ಹೀಗವರ ಅಧಿಕಾರ, ಸ್ಥಾನಮಾನವನ್ನ ತೋರಿಸೋ ಎಲ್ಲವನ್ನೂ ಧರಿಸಿರ್ತಾರೆ. ಎರಡನೇ ಹಂತದಲ್ಲಿ ಅವರ ಮುಂದೆ ತಪಸ್ವಿಗಳ ಹಾಕೋ ನಾರು ಬಟ್ಟೆಗಳನ್ನ ತಂದಿಡ್ಲಾಗುತ್ತೆ. ಮತ್ತು ಮೂರನೇ ಹಂತದಲ್ಲಿ ರಾಮ, ಸೀತೆ ಮತ್ತು ಲಕ್ಷ್ಮಣರು ಖುಷಿಯಿಂದಲೇ ಆ ನಾರುಬಟ್ಟೆಗಳನ್ನು ಸ್ವೀಕರಿಸಿ ತಮ್ಮ ಹೊಸ ಜೀವನವನ್ನು ಒಪ್ಕೊಳ್ತಾರೆ. ಇದೊಂದು ತುಂಬಾನೇ ಭಾವನಾತ್ಮಕ ಮತ್ತು ಸಾಂಕೇತಿಕವಾದ ಕ್ಷಣ. ಆಗ ಸೀತೆ ಹೇಳೋ ಮಾತಿದೆಯಲ್ಲ, ಅದು ಅವಳು ವ್ಯಕ್ತಿತ್ವಕ್ಕೆ ಹಿಡಿದ ಕನ್ನಡಿ. ಗಂಡ ತಪಸ್ವಿ ವೇಷದಲ್ಲಿದ್ದಾಗ ಹೆಂಡತಿ ರಾಜವೈಭವದಲ್ಲಿರೋದು ಸರಿನಾ ಅಂತ ಕೇಳ್ತಾಳೆ. ಅಂದ್ರೆ ಸುಖ ದುಃಖ ಎರಡರಲ್ಲೂ ನಾನು ನಿನ್ ಜೊತೆ ಇರ್ತೀನಿ ಅಂತ ಅವಳು ಸ್ಪಷ್ಟಪಡಿಸ್ತಾಳೆ. ಅವಳಿಗೆ ಅರಮನೆಯ ಸುಖಕ್ಕಿಂತ ಪತಿಯ ಜೊತೆ ಇರೋದೇ ದೊಡ್ಡದು. ಪತಿಧರ್ಮ ಅಂದ್ರೆ ಇದೇ ಅಲ್ವಾ? ರಾಮ, ಸೀತೆ, ಲಕ್ಷ್ಮಣರು ಅರಮನೆ ಬಿಟ್ಟು ಹೊರಡ್ತಿದ್ದಂತೆ ಇಡೀ ಅಯೋಧ್ಯೆಯೇ ಶೋಕಸಾಗರದಲ್ಲಿ ಮುಳುಗಿ ಹೋಗುತ್ತೆ. ಪ್ರಜೆಗಳು ತಮ್ಮ ರಾಜನನ್ನೇ ಕಳ್ಕೊಂಡ ಹಾಗೆ ಗೋಳಾಡ್ತಾರೆ. ತಮ್ಮ ಪ್ರೀತಿಯ ರಾಜ್ಕುಮಾರನನ್ನ ಕಳಿಸೋಕೆ ಅವರು ಯಾರೂ ಸಿದ್ಧರಿರಲಿಲ್ಲ. ಇದೊಂದು ರೀತಿ ಇಡೀ ರಾಜ್ಯವೇ ತನ್ನ ರಾಜನಿಗಾಗಿ ನಡೆಸಿದ ಒಂದು ಪ್ರತಿಭಟನೆ. ಒಬ್ಬ ನಾಯಕ ಮತ್ತು ಜನರ ನಡುವೆ ಎಂಥ ಅದ್ಭುತವಾದ ಬಾಂಧವ್ಯ ಇತ್ತು ಅನ್ನೋದಕ್ಕೆ ಇದು ಸಾಕ್ಷಿ. ಆಗ ಜನರ ಬಾಯಿಂದ ಬಂದ ಮಾತುಗಳನ್ನ ಕೇಳಿ, ಇದೆಂಥ ಅನಾಹುತ ಆಗೋಯ್ತು, ರಾಜನ ಬುದ್ಧಿ ಕೆಟ್ಟೋಗಿದೆ, ರಾಮನೇ ಇಲ್ಲ ಅಂದ್ರೆ ಇದು ಅಯೋಧ್ಯೆನೇ ಅಲ್ಲ, ರಾಮನೇ ಇಲ್ಲ ಅಂದ್ಮೇಲೆ ನಾವ್ಯಾಕೆ ಇಲ್ಲಿರಬೇಕು, ಹೋಗೋಣ, ನಾವು ರಾಮನ ಜೊತೆನೇ ಹೋಗೋಣ ಅಂತ ಕೂಗಾಡ್ತಾರೆ. ಅದರಲ್ಲೂ ರಾಮನಿಲ್ಲದ ನಗರ ಅಯೋಧ್ಯೆ ಅಲ್ಲ ಅನ್ನೋ ಮಾತು, ಇದು ಅವರ ಹೃದಯದಲ್ಲಿ ರಾಮನಿಗೆ ಎಂಥ ಸ್ಥಾನ ಇತ್ತು ಅಂತ ತೋರಿಸುತ್ತೆ. ರಾಮ ಅವರಿಗೆ ಬರೀ ರಾಜಕುಮಾರ ಅಲ್ಲ, ಆ ನಗರದ ಜೀವ, ಆತ್ಮ. ಅಷ್ಟೆಲ್ಲಾ ನೋವಿನಲ್ಲೂ ರಾಮ ತನ್ನ ಕರ್ತವ್ಯವನ್ನ ಮರೆಯೋದಿಲ್ಲ. ನೋಡಿ, ಜನರನ್ನ ಸಮಾಧಾನ ಮಾಡೋಕೆ ಪ್ರಯತ್ನಿಸ್ತಾನೆ. ಎಲ್ರೂ ಅಯೋಧ್ಯೆಗೆ ವಾಪಸ್ ಹೋಗಿ ಭರತನನ್ನ ನಿಮ್ಮ ರಾಜನಾಗಿ ಒಪ್ಕೊಳ್ಳಿ, ದುಃಖದಲ್ಲಿರೋ ನನ್ನ ತಂದೆ ತಾಯಿಗೆ ಸಾಂತ್ವನ ಹೇಳಿ ಅಂತ ಬೇಡಿಕೊಡ್ತಾನೆ. ತನ್ನ ವೈಯಕ್ತಿಕ ದುಃಖವನ್ನ ಬದಿಗಿಟ್ಟು ರಾಜ್ಯದ ಹಿತದ ಬಗ್ಗೆ ಯೋಚಿಸೋ ಅವನ ಈ ಗುಣ ಇದೆಯಲ್ಲ, ಅದೇ ಅವನೊಬ್ಬ ಶ್ರೇಷ್ಠ ನಾಯಕ ಅನ್ನೋದನ್ನ ತೋರಿಸುತ್ತೆ. ಆದ್ರೆ ಜನ ಕೇಳೋ ಸ್ಥಿತಿಯಲ್ಲಿರ್ಲಿಲ್ಲ. ಅವರು ದೃಢವಾಗ್ಲೇಳ್ತಾರೆ, ನಾವ್ ನಿರ್ಧಾರ ಮಾಡಾಗಿದೆ, ನೀವೇ ನಮ್ಮ ರಾಜ, ನೀವ್ ಎಲ್ಲಿರ್ತೀರೋ ಅದೇ ನಮ್ಮ ರಾಜಧಾನಿ, ಅಲ್ಲೇ ನಾವು ನಿಮ್ಗೆ ಸೇವೆ ಮಾಡ್ತೀವಿ ಅಂತ. ಅಂದ್ರೆ ಜನರಿಗೆ ಅಯೋಧ್ಯೆ ಅಂದ್ರೆ 4 ಗೋಡೆಗಳ ನಗರ ಆಗಿರ್ಲಿಲ್ಲ. ರಾಮ ಎಲ್ಲಿದ್ದಾನೋ ಅದೇ ಅವರಿಗೆ ಅಯೋಧ್ಯೆ. ಇದಕ್ಕಿಂತ ದೊಡ್ಡ ಭಕ್ತಿ ನಿಷ್ಠೆ ಏನೇನ್ಬೇಕು? ಹೇಗೆ ಶುರುವಾಗುತ್ತೆ ವನವಾಸದ ಮೊದಲ ಹೆಜ್ಜೆ? ಆದ್ರೆ ಇದು ರಾಮ, ಸೀತೆ, ಲಕ್ಷ್ಮಣ ಈ ಮೂವರ ಪ್ರಯಾಣ ಅಷ್ಟೇ ಆಗಿರಲಿಲ್ಲ. ಅವರ ಹಿಂದೆ ಇಡೀ ಅಯೋಧ್ಯೆಯೇ ಹೊರಟಿತ್ತು. ರಾಜರು, ಮಂತ್ರಿಗಳು, ಸೈನಿಕರು, ಸಾಮಾನ್ಯ ಜನ, ಹೀಗೆ ಎಲ್ಲರೂ ತಮ್ಮ ಪ್ರೀತಿಯ ರಾಜ್ಕುಮಾರನ್ನ ಹಿಂಬಾಲಿಸ್ತಾರೆ. ನಿಜವಾಗಲಿದೊಂದು ಅದ್ಭುತವಾದ ದೃಶ್ಯ. ಮೊದಲ ದಿನ ಸಂಜೆಯಾಗುತ್ತೆ. ಎಲ್ರೂ ತಮಸಾ ನದಿಯ ದಡದಲ್ಲಿ ತಂಗ್ತಾರೆ. ಆದ್ರೂ ಜನ ಮಾತ್ರ ರಾಮನನ್ನ ಬಿಟ್ಟು ಹೋಗತ್ ಒಪ್ಪೋದಿಲ್ಲ. ರಾತ್ರಿಯಲ್ಲೇ ಅವನ ಜೊತೆ ಇರೋಕೆ ನಿರ್ಧಾರ ಮಾಡ್ತಾರೆ. ಇದು ಬರೀ ಅವರ ಜೊತೆ ನಡ್ಕೊಂಡು ಹೋಗೋದಷ್ಟೇ ಅಲ್ಲ, ಇದು ಅವರ ಭಕ್ತಿಯ ಪ್ರಯಾಣ ಕೂಡ. ಅವರು ರಾಮನನ್ನ ಕೇವಲ ನಾಯಕನಾಗಿ ನೋಡ್ತಿರ್ಲಿಲ್ಲ, ಅವನಲ್ಲಿ ದೇವರನ್ನೇ ಕಾಣ್ತಿದ್ರು. ಹಾಗಾದ್ರೆ ಈ ಇಡೀ ಪ್ರಯಾಣದಿಂದ ನಾವೇನ್ ಕಲಿಬಹುದು? ನೋಡಿ, ಮೊದಲನೇದಾಗಿ ಧರ್ಮ. ನಿಸ್ವಾರ್ಥವಾಗಿ ನಮ್ಮ ಕರ್ತವ್ಯವನ್ನ ಪಾಲಿಸಿದ್ರೆ ಅದು ಜನರ ನಿಷ್ಠೆಯನ್ನ ಹೇಗೆ ಗಳಿಸುತ್ತೆ ಅಂತ ರಾಮನಿಂದ ಕಲಿಬಹುದು. ಎರಡನೇದಾಗಿ ತ್ಯಾಗ. ನಿಜವಾದ ತ್ಯಾಗ ಅಂದ್ರೆ ಬರೀ ನಮ್ಮ ಸುಖ ಬಿಟ್ಕೊಡೋದು ಅಷ್ಟೇ ಅಲ್ಲ, ಬೇರೆಯವರು ಅವರ ಕರ್ತವ್ಯ ಪಾಲಿಸೋಕೆ ಸಹಾಯ ಮಾಡೋದು ಅಂತ ಊರ್ಮಿಳೆಯಿಂದ ತಿಳಬಹುದು. ಕೊನೆಯದಾಗಿ ಭಕ್ತಿ. ಒಬ್ಬ ನಿಜವಾದ ನಾಯಕನಿಗೂ ಜನರಿಗೂ ಇರೋ ಸಂಬಂಧ ಇದೆಯಲ್ಲ, ಅದು ಅರಮನೆ, ರಾಜ್ಯ, ಪದವಿ ಎಲ್ಲವನ್ನೂ ಮೀರಿ ಬೆಳೆಯಬಲ್ಲದು ಅನ್ನೋದು ಇದರಿಂದ ಸ್ಪಷ್ಟವಾಗತ್ತೆ. ಕೊನೆಯದಾಗಿ ಈ ಒಂದು ಪ್ರಶ್ನೆಯನ್ನ ನಿಮ್ಮುಂದಿಡ್ತೀವಿ. ನಿಜವಾದ ಶಕ್ತಿ ಇರೋದು ಎಲ್ಲಿ? ಒಂದು ರಾಜ್ಯವನ್ನ ಆಳೋದ್ರಲ್ಲ, ಅಥವಾ ತನ್ನನ್ನ ತಾನೇ ಗೆಲ್ಲೋದ್ರಲ್ಲ? ರಾಮರಾಜ್ಯವನ್ನೇ ತ್ಯಾಗ ಮಾಡಿ ತನ್ನ ಮನಸ್ಸನ್ನ, ತನ್ನ ಇಂದ್ರಿಯಗಳನ್ನ ಗೆದ್ದ. ಬಹುಶಃ ಅವನ ಈ ತ್ಯಾಗವೇ ಅವನನ್ನ ಒಬ್ಬ ಶ್ರೇಷ್ಠ ನಾಯಕನಾಗಿ, ಯುಗಪುರುಷನನ್ನಾಗಿ ಮಾಡಿದ್ದು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೆ ಇದ್ರ ಬಗ್ಗೆ ಯೋಚಿಸಿ. ಧನ್ಯವಾದಗಳು. ದಯವಿಟ್ಟು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮಾಡೋದನ್ನ ಮರಿಬೇಡಿ.